ಒಟ್ಟು 75 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದು ಪೂರ್ಣಗೊಂಡಿದೆ. ಹದಿನಾರನೇ ತಾರೀಕಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಅಲ್ಲಿಯಿಂದನೇ ಕಾರ್ಯನಿರ್ವಹಣೆಯನ್ನು ಮಾಡಲಿದೆ. ಸುಮಾರು ಒಂದು 23 ಇಲಾಖೆಗಳು ಒಳಗೊಂಡಂತೆ ದೊಡ್ಡ ಸಂಕೀರ್ಣ, ಅದೇ ಬಹುಶಃ ಅತಿ ದೊಡ್ಡ ಜಿಲ್ಲಾಧಿಕಾರಿಗಳ ಒಂದು ಜಿಲ್ಲಾಡಳಿತದ ಸಂಕೀರ್ಣ. 2,53,159 ಸ್ಕ್ವೇರ್ ಫೀಟ್ ಜಾಗ ಇರುವಂಥ ದೊಡ್ಡ ಸಂಕೀರ್ಣ. ಅದು ಭಾಳ ವರ್ಷಗಳಿಂದ ಅದರಲ್ಲಿ ಇದ್ದಿದ್ದು ಏನು ಇದೆಲ್ಲ ನಿವಾರಣೆಯಾಗಿ ಈಗ ಒಟ್ಟು 75 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದು ಪೂರ್ಣಗೊಂಡಿದೆ. 55 ಕೋಟಿ ರೂಪಾಯಿದು ರೆವೆನ್ಯೂ ಡಿಪಾರ್ಟ್ಮೆಂಟಿಂದ KHB ಮುಖಾಂತರ ಆಗಿದೆ. 20 ಕೋಟಿ ರೂಪಾಯಿ ಸ್ಮಾರ್ಟ್ ಸಿಟಿಯಿಂದ ಕೂಡ ಅದರಲ್ಲಿ ಫಂಡನ್ನು ಹಾಕ್ಬಿಟ್ಟು ಅದನ್ನೀಗ ಸಂಪೂರ್ಣ ಮುಗಿಸ್ತಾ ಇದ್ದೇವೆ. 16ನೇ ತಾರೀಕಿಂದ ಅದು ವಿಸ್ತಾರವಾದ ಒಂದು ಹೊಸ ಇದರಲ್ಲಿ ಕಾರ್ಯನಿರ್ವಹಣೆ ಪ್ರಾರಂಭ ಆಗ್ತದೆ. ಅದು ಒಂದು ನಮ್ಮದೇ ತುಳುನಾಡಿಗೆ ಇರುವಂಥ ಒಂದು ಶೈಲಿಯಲ್ಲಿ ಆಧುನಿಕ ವ್ಯವಸ್ಥೆಗಳೊಂದಿಗೆ ಬಟ್ ನಮ್ಮದೇ ಆದಂಥ ಟ್ರೆಡಿಷ್ನಲ್ ಶೈಲಿಯಲ್ಲಿ ಅದನ್ನು ನಿರ್ಮಾಣಿಸಲಾಗಿದೆ. ಬಹುಶಃ ಇರ್ಬೋದು, ಅದೇ 2.5 ಲಕ್ಷ ಇದಿರುವಂಥದ್ದು G+ ಬೇಸ್ಮೆಂಟು, ಗ್ರೌಂಡ್ 1, 2, 3 ಫ್ಲೋರ್ಸ್ ಸಂಕೀರ್ಣ ಇರುವಂಥ ದೊಡ್ಡ ಕಟ್ಟಡ. ಡಿಸ್ಟ್ರಿಕ್ಟ್ ಮಟ್ಟದಕ್ಕೆ ಇದು ಅತಿ ದೊಡ್ಡ ಸಂಕೀರ್ಣದ ಕಟ್ಟಡ. ಇದರಲ್ಲಿ ಈಗ ನಮ್ಮ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹಳೆಯ ಕಚೇರಿಯಲ್ಲಿ ಇರುವಂಥ ರೆಕಾರ್ಡ್ ರೂಮು ಕೂಡ ಅಲ್ಲಿ ಶಿಫ್ಟ್ ಆಗಲಿದೆ. ಮೊಟ್ಟ ಮೊದಲನೇ ಬಾರಿಗೆ ಇದರಲ್ಲಿ ಸುಮಾರು 357 ಬಾಕ್ಸಸ್ ಒಳಗೊಂಡಂತೆ ಕಂಪ್ಲೀಟ್ ಆಧುನಿಕ ರೀತಿಯಲ್ಲಿ ಫಸ್ಟ್ ಸಚ್ ಅ ಲಾರ್ಜ್ ರೆಕಾರ್ಡ್ ರೂಮ್ ಇಸ್ ಗೋಯಿಂಗ್ ಟು ಬಿ ಸೆಟ್ ಅಪ್ ಇನ್ ದಟ್ ಆಫೀಸ್. ಇದು ಅದರ ಜೊತೆನೇ ಅದೊಂದು 4 ಲೇನ್ ರೋಡ್ ಕೂಡ ಕಂಪ್ಲೀಟ್ ಆಗಿದೆ, ಆಲ್ಮೋಸ್ಟ್ 98% ಕಂಪ್ಲೀಟ್ ಆಗಿದೆ. ಸೊ ಅದು ಒಂದು ಪ್ಲಸ್ ಇದು ಬೇರೆ ಬೇರೆ ತಾಲೂಕುಗಳಿಂದ ಬರುವವರಿಗೆ ಅದೊಂದು ಇದು ನಗರದ ಒಳಗಡೆ ಬರಲಿಕ್ಕೆ ಅವಶ್ಯಕತೆ ಇಲ್ಲದೆ ಬಂಟ್ವಾಳ ಇರ್ಬೋದು, ಬೆಳ್ತಂಗಡಿ, ಪುತ್ತೂರು ಎಲ್ಲ ಅದೇ ದಾರಿಯಲ್ಲಿ ಬರುವರು. ಸೊ ಅಲ್ಲಿಂದನೇ ಅದು ಆಕ್ಸೆಸಿಬಲ್ ಟು NHಗೆ ಹತ್ತಿರ ಇದೆ. ಪ್ಲಸ್ ಮಂಗಳೂರು ನಗರ ದೊಡ್ಡ ಮಟ್ಟದಲ್ಲಿ ಬೆಳೀಲಿಕ್ಕೆ ಇದು ಒಂದು ಒಳ್ಳೆಯ ಆ್ಯಂಕರ್ ಇನ್ವೆಸ್ಟ್ಮೆಂಟ್ ಥರ. ಈಗ ಸರ್ಕಾರದ ಇನ್ವೆಸ್ಟ್ಮೆಂಟಲ್ಲಿ ದೊಡ್ಡ ಮಟ್ಟದಲ್ಲಿ ಆಗುವಾಗ ಆ ಒಂದು ಏರಿಯಾ ಸಹ ಈಗಾಗಲೇ ಒಳ್ಳೆಯ ಬೆಳವಣಿಗೆ ಬಂದಿದೆ. ಅದು ಇನ್ನೂ ಕೂಡ ಬೆಳೀಲಿಕ್ಕೆ ಸಾಧ್ಯತೆ. ಅದು ಒಂದು ಖುಷಿನೇ. ಪ್ಲಸ್ ಅದು ಓಲ್ಡ್ DC, ಅದು ತುಂಬ ಹಳೆಯದು ಡಿಫಂಕ್ಟ್ ಇದ್ದ DC ಆಫೀಸಲ್ಲೂ ನಾವು ಅದನ್ನು ಹೆರಿಟೇಜ್ ಬಿಲ್ಡಿಂಗ್ ಅಂತ ಮಾಡಿ ಅದನ್ನು ಸಹ ಉದ್ಘಾಟನೆ ಸಮಾರಂಭ ಅಂದರೆ ಅದರ ಫೌಂಡೇಶನ್ ಸ್ಟೋನ್ ಮಾಡುವಂಥ ಶಿಲಾನ್ಯಾಸ ಸಮಾರಂಭವನ್ನು ಕೂಡ ಇದರ ಜೊತೆ ಸೇರಿಸ್ಕೊಂಡಿದ್ವಿ. ಸೊ ಅದರಲ್ಲಿ ಹೆರಿಟೇಜ್ ಬಿಲ್ಡಿಂಗ್ ಮಾಡಿ ಅದನ್ನು ಕನ್ಸರ್ವ್ ಮಾಡೋದ್ರ ಜೊತೆ ಇದು 3 ಜನರೇಷನ್ ಬಿಲ್ಡಿಂಗ್ ಥರ ಇದು ಹೊಸ ಬಿಲ್ಡಿಂಗ್ಗೆ ನಾವು ಹೋಗ್ತಾ ಇರುವಂಥದ್ದು. ಇಟ್ ಇಸ್ ರಿಯಲಿ ಪರ್ಸ್ನಲಿ ಅಂದರೆ ಅದು ಸ್ಟಕ್ಕಾಗಿ ನಿಂತು ಹಲವು ಸಮಸ್ಯೆಗಳಿತ್ತು. ಅದನ್ನು ಪರಿಹಾರ ಮಾಡಿ ಅದನ್ನು ಕಂಪ್ಲೀಟ್ ಮಾಡಿ ಹೋಗುವಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ. ದಕ್ಷಿಣ ಕನ್ನಡಕ್ಕೆ ಮಂಗಳೂರು ಜನತೆ ಎಲ್ಲರಿಗೂ ಒಂದು ಸುದ್ದಿ ಏನಂದರೆ, ನಮ್ಮದು 16ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು, ಸನ್ಮಾನ್ಯ ಸ್ಪೀಕರು, ರೆವೆನ್ಯೂ ಮಿನಿಸ್ಟರ್, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಮತ್ತು ಸ್ಥಳೀಯ MLA ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಜಿಲ್ಲಾ ಪ್ರಜಾಸೌಧದ ಪ್ರಾರಂಭವನ್ನು ಮಾಡ್ತಾಯಿದ್ವಿ. ಅವತ್ತಿನ ದಿವಸದಿಂದ 16ನೇ ತಾರೀಕಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಅಲ್ಲಿಯಿಂದನೇ ಕಾರ್ಯನಿರ್ವಹಣೆಯನ್ನು ಮಾಡಲಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.